ಒಬ್ಬ ಮನುಷ್ಯ ಮತ್ತು ಅವನ ಪರಿಸ್ಥಿತಿ ಚೆನ್ನಾಗಿದ್ದಾಗ ಎಲ್ಲರೂ ಕೂಡ ಅವನ ಜೊತೆ ಇರುತ್ತಾರೆ. ಆದರೆ ಅದೇ ಮನುಷ್ಯನ ಪರಿಸ್ಥಿತಿ ಸ್ವಲ್ಪ ಹದಗೆಟ್ಟರೂ ಕೂಡ ಅಥವಾ ಅಸಹಾಯಕನಂತೆ ಕಂಡರೆ ಸಾಕು, ನನ್ನವರು ಹಾಗೂ ತನ್ನವರೆಂದು ಹೇಳುವವರೆಲ್ಲ ಕ್ಷಣದಲ್ಲೇ ಮಾಯವಾಗಿ ಬಿಡುತ್ತಾರೆ. ಆದರೆ ಮನಸ್ಸು ಹಾಗೂ ಮನಸ್ಥಿತಿಯನ್ನು ಬದಲಾಯಿಸುವ ಹಾಗೆ ನಿನ್ನ ಜೊತೆ ಮಾತನಾಡುವವರು ಯಾರೆಂದು ಹಿಂದಿರುಗಿ ಜೀವನದಲ್ಲಿ ಯಾವತ್ತೂ ಕೂಡ ನೋಡಬೇಡ. ಬರೀ ನೋವು ದುಃಖಗಳು ನಿನ್ನ ಪಾಲಿಗಿರುವುದು ನೆನಪಿರಲಿ. ಆದರೆ ಪರಿಸ್ಥಿತಿ ಮತ್ತು ಮನಸ್ಥಿತಿ ಕೆಟ್ಟಾಗ ಮನುಷ್ಯ ಜೀವನದಲ್ಲಿ ತುಂಬ ನೊಂದಿರುತ್ತಾನೆ. ಆದರೆ ಒಂದು ಮಾತು, ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿ ನೋಡಿ ನಿಂದನೆಯನ್ನು ಯಾವತ್ತಿಗೂ ಕೂಡ ಮಾಡಬೇಡಿ. ಯಾಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಬದಲಾಗಬಹುದು. ನೀವು ಶಕ್ತಿಶಾಲಿಯಾಗಿರಬಹುದು, ಆದರೆ ಸಮಯ ಎಲ್ಲರಿಗಿಂತ ಶಕ್ತಿಶಾಲಿಯಾಗಿರುತ್ತದೆ. ಹಾಗಾಗಿ ಯಾರನ್ನೂ ಕೂಡ ಕೀಳಾಗಿ ನೋಡಬೇಡಿ. ಹಾಗಾಗಿ ನೆನಪಿಟ್ಟುಕೊಳ್ಳಿ, ಯಾವುದೇ ಪರಿಸ್ಥಿತಿಯಲ್ಲಿಯೂ ಕೂಡ ಹಾಗೂ ಯಾವುದೇ ಮನಸ್ಥಿತಿ ಸರಿಯಿಲ್ಲದಿದ್ದರೂ ಕೂಡ ನಮ್ಮ ನಿರ್ಧಾರಗಳನ್ನು ನಾವೇ ತೆಗೆದುಕೊಳ್ಳಬೇಕು. ಪರರ ಸಲಹೆ ಸೂಚನೆಗಳನ್ನು ಕೇಳಿದರೂ ಕೂಡ ಅಳೆದು ಸುರಿದು ನೋಡಿ ನಮ್ಮ ನಿರ್ಧಾರವನ್ನು ನಾವೇ ತೆಗೆದುಕೊಳ್ಳಬೇಕು ಮತ್ತು ಅದರ ಪರಿಣಾಮಗಳಿಗೆ ನಾವೇ ಬದ್ಧರಾಗಬೇಕು. ನಮ್ಮ ಹಣೆಗೆ ಪಟ್ಟಿಯನ್ನು ನಾವೇ ಕಟ್ಟಿಕೊಂಡರೆ ಸಮಾಧಾನ. ಆ ಅವಕಾಶವನ್ನು ಪರರಿಗೆ ಕೊಡಬಾರದು. ಅವರ ಚುಚ್ಚು ಮಾತುಗಳಿಗೆ ಅವಕಾಶವೇ ಕೊಡಬಾರದು. ಯಾಕೆಂದರೆ ಲೋಕದ ಜನರು ಕಾಗೆಗಳಂತೆ ಎನ್ನುವ ಗಾದೆ ಮಾತಿದೆ. ಅವರು ಮಾತನಾಡುತ್ತಲೇ ಇರುತ್ತಾರೆ. ನಾವು ತಲೆಕೆಡಿಸಿಕೊಳ್ಳದೆ ಸಮಾಧಾನದಿಂದ ಇರಬೇಕು. ಇಂತಹ ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡಬೇಕು. ಹಾಗೆಯೇ ನಾವು ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಕೂಡ ಕಾಪಾಡಿಕೊಳ್ಳಬಹುದು.